ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎನ್ ಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಸೆಕೆಂಡ್ ರೌಂಡನ್ನು ತುಂಬ ಫಾಸ್ಟಾಗಿ ಮಾಡ್ತಾ ಇದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಥರ್ಡ್ ರೌಂಡು ಕೂಡ 15th ಒಳಗಡೆ ಮುಗಿಸ್ತಾರೆ. ಯಾಕಂದರೆ ಥರ್ಡ್ ರೌಂಡಿಗೆ ಆ್ಯಕ್ಚುಲಿ ಟೋಟಲ್ ಓವರ್ ಆಲ್ ಆಗಿ ಒಂದು 15 ಡೇಸ್ ತಗೊಳ್ಳುತ್ತೆ. ಸೊ ಇದು 3ಗೆ ಇವ್ರದ್ದು ಲಾಸ್ಟ್ ಡೇಟ್ ಮಾಡಿದ್ದಾರೆ. ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಲಿಕ್ಕೆ ಡೇಟ್ 3 ಇಸ್ ದ ಲಾಸ್ಟ್ ಡೇಟ್. ಅಂದರೆ ಮೀನಿಂಗ್ ಟು ಸೇ ದಟ್ ಇಮಿಡಿಯೇಟಾಗಿ 2-3 ಡೇಸಲ್ಲಿ ಥರ್ಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ನನ್ನ ಪ್ರಕಾರ ಈ ಟೈಮು ಅಂದರೆ ಡೇಸ್ ತಗೊಳ್ಳುತ್ತೆ. ಕೆಲವೊಂದು ಕಾಲೇಜ್ಗಳು ಸ್ಟಾರ್ಟ್ ಆಗಿದೆ, ಬಟ್ ಆದರೂ ಕೂಡ ನಿಮಗೆ ಜಾಸ್ತಿ ಕ್ಲಾಸಸ್ಗಳು ಮಿಸ್ ಆಗೋದಿಲ್ಲ. AICTE ಪ್ರಕಾರ 15th ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ, ಅಂದರೆ ರೆಗ್ಯುಲರ್ ಕ್ಲಾಸಸ್ಸು. ನಿಮಗೆ ಇಂಡಕ್ಷನ್ ಕ್ಲಾಸಸ್ ಮಿಸ್ ಆಗ್ಬೋದು. ಯಾರ್ಯಾರು ರೌಂಡ್ 3ಗೆ ಹೋಗ್ತಾ ಇದ್ದೀರಾ, ನಿಮಗೆ ಇಂಡಕ್ಷನ್ ಕ್ಲಾಸಸ್ ಮಿಸ್ ಆಗ್ಬೋದು, ಬಟ್ ಆ್ಯಕ್ಚುಯಲ್ ಕ್ಲಾಸಸ್ಗಳು ಮಿಸ್ ಆಗೋ ಚಾನ್ಸಸ್ ಇಲ್ಲ. ಯಾಕಂದರೆ ಇದು ತುಂಬ ಫಾಸ್ಟಾಗಿ ಮಾಡ್ತಾ ಇದ್ದಾರೆ KEAದವರು. ಯಾಕಂದರೆ ಸೆಕೆಂಡ್ ರೌಂಡು ಕಂಪ್ಲೀಟ್ ಪ್ರಾಸೆಸ್ಸೇ 3ಗೆ ಎಂಡ್ ಆಗುತ್ತೆ. ವಿದಿನ್ 2 ಡೇಸಲ್ಲಿ ಥರ್ಡ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ, ಆಯಿತಾ. ಆ್ಯಂಡ್ ಯಾರ್ಯಾರು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ ನೋಡಿ, ಅವರಿಗೆ ಸೇಮ್ ಎಗೇನ್ ಬೈ ಡಿಫಾಲ್ಟ್ ನೀವು ಥರ್ಡ್ ರೌಂಡಿಗೆ ಹೋಗ್ತೀರಾ. ಆವಾಗಲೂ ಕೂಡ ನಿಮಗೆ ಹೇಗೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಹೋಗಲಿಕ್ಕೆ ಹೇಗೆ ಎಗ್ರಿ ಅಂತ ಕೇಳಿತ್ತು ನೋಡಿ, ಅದೇ ರೀತಿ ಕೇಳ್ಬೋದು ಇಲ್ಲೂ ಕೂಡ. ನೀವು ಎಗ್ರಿ ಮಾಡಿದರೆ ಮಾತ್ರ ನಿಮ್ಮನ್ನು ಥರ್ಡ್ ರೌಂಡಿಗೆ ಕರ್ಕೊಂಡು ಹೋಗ್ತಾರೆ, ಗೊತ್ತಾಯ್ತಾ. ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗದೇ ಇದ್ದಾಗ ನೀವು ಸೆಕೆಂಡ್ ರೌಂಡಿಗೆ ಹೋದ್ರಿ. ಸೆಕೆಂಡ್ ರೌಂಡಲ್ಲಿ ಇವಾಗ ಸೀಟ್ ಅಲಾಟ್ ಆಗದೇ ಇದ್ದಾಗ ಎಗೇನ್ ಅದೇ ನಿಮಗೆ ಕೇಳುತ್ತೆ, ನೀವು ಥರ್ಡ್ ರೌಂಡಲ್ಲಿ ಹೋಗಲಿಕ್ಕೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಇಲ್ವಾ, ಎಗ್ರಿ ಅಂತ ಕೊಟ್ಟರೆ ನಿಮಗೆ ಥರ್ಡ್ ರೌಂಡಿಗೆ ಕರ್ಕೊಂಡು ಹೋಗುತ್ತೆ, ಸರಿನಾ. ಸೊ ಇದು ಕೇಳುತ್ತೆ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವರಿಗೆ. ಆ್ಯಂಡ್ ಯಾರ್ಯಾರು ಇವಾಗ ಚಾಯ್ಸ್ 1 ಕೊಟ್ಟು ಕಾಲೇಜಿಗೆ ರಿಪೋರ್ಟ್ ಆಗಬೇಕು ಅಂತಿದ್ರೆ 3 ಈಸ್ ದ ಲಾಸ್ಟ್ ಡೇಟ್. ವೆರಿ ಇಂಪಾರ್ಟೆಂಟು. 3/9/2025 ಬಿಫೋರ್ 5:30 ಈವ್ನಿಂಗ್ ಒಳಗಡೆ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗಲೇಬೇಕು, ಕಂಪಲ್ಸರಿ. ಓಕೆ, ಈಗ ಚಾಯ್ಸಸ್ ಮಾಡಲಿಕ್ಕೆ ಎಷ್ಟು ದಿನ ಟೈಮ್ ಇದೆ? 2/9/2025 ಒಳಗಡೆ ನೀವು ಚಾಯ್ಸಸ್ಸನ್ನು ಮಾಡಬೇಕು. ಅಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಅದನ್ನು ಮಾಡಲಿಕ್ಕೆ ನಿಮಗೆ ಟೈಮ್ ಇರೋದು 2/9/2025. ಕರೆಕ್ಟ್ ಕೇಳ್ಕೊಳ್ಳಿ ಇದನ್ನು. ಅಪ್ ಟು 2/9/2025 ಫ್ರಾಮ್ 6 PM ಆನ್ 30/8/2025. ಅಂದರೆ ಇವತ್ತು 6 PMಗೆ ಓಪನ್ ಆಗಿದೆ, 2/9/2025 ವರೆಗೆ ಇರುತ್ತೆ ಚಾಯ್ಸಸ್ಸನ್ನು ಮಾಡಲಿಕ್ಕೆ. ವೆರಿ ಇಂಪಾರ್ಟೆಂಟ್. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI, ನೆಟ್ ಬ್ಯಾಂಕಿಂಗ್ ಅಥವಾ ಚಲನ್ ಯಾವುದು ಕೂಡ ಮಾಡ್ಬೋದು ನೀವು. ಅದಾದ ನಂತರ ನಿಮಗೆ ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಲಿಕ್ಕೂ ಕೂಡ 2/9/2025. ಯಾರ್ಯಾರು ಚಾಯ್ಸ್ 3 ಮಾಡ್ತಾ ಇದ್ದೀರಾ, ನಿಮಗೆ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಮಾಡಲಿಕ್ಕೆ 2/9/2025 ಇಸ್ ದ ಲಾಸ್ಟ್ ಡೇಟ್. ಅದೇ ರೀತಿ ಯಾರ್ಯಾರು ಚಾಯ್ಸ್ 1 ಮಾಡ್ತಾ ಇದ್ದೀರಾ, ಅಂದರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಳ್ತಾ ಇದ್ದೀರಾ, 3 ಒಳಗಡೆ ನೀವು ಹೋಗಿ ಕಾಲೇಜಿಗೆ ಹೋಗಿ ಏನು ರಿಪೋರ್ಟ್ ಮಾಡಲೇಬೇಕು. ಓಕೆ, ಏನಾಗುತ್ತೆ, ನೀವು ಕಾಲೇಜಿಗೆ ಫೀಸನ್ನು ಪೇ ಮಾಡ್ತೀರಾ. ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂತ ಹೇಳಿದ್ದಾರೆ? 2/9/2025. ಫೀಸ್ ಪೇ ಮಾಡಿ ಅದಾದ ನಂತರ ನಿಮಗೆ ವಾಪಸ್ ಬಂದು ಲಾಗಿನ್ ಆಗಿ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಲಿಕ್ಕಿರುತ್ತೆ. ಯಾರ್ಯಾರು ಚಾಯ್ಸ್ 1 ಮಾಡಿರ್ತೀರ ಅವರು. ಇದನ್ನು ನೀವು 3 ಒಳಗಡೆ ಮಾಡಲೇಬೇಕು. 3 ಒಳಗಡೆ ಮಾಡಿ ಕಾಲೇಜಿಗೆ ಅದೇ 5:30 ಒಳಗಡೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಲೇಬೇಕು. ನೀವು ಚಾಯ್ಸ್ 1 ಮಾಡಿ ರಿಪೋರ್ಟ್ ಮಾಡದೇ ಇದ್ದರೆ ನಿಮ್ಮನ್ನು ಕೌನ್ಸಿಲಿಂಗಿಂದ ಹೊರಗಡೆ ಹಾಕ್ತಾರೆ. ಫೀಸ್ ಪೇಮೆಂಟ್ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಹಾಗಂತ 3 ಒಳಗಡೆ ಮಾಡಬೇಕು. 4ಗೆ ಹೋಗಿ ನಾನು ರಿಪೋರ್ಟ್ ಮಾಡ್ತೇನೆ ಅಂದರೆ ಆಗೋದಿಲ್ಲ. ಫೀಸ್ ಪೇಮೆಂಟು ಆಗಿ ಅವ್ರು ಹೇಳಿದ ಡೇಟ್ ಒಳಗಡೆ ಮಾಡಬೇಕು. ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ. ಯಾಕಂದರೆ ಈ ವರ್ಷ ಈ ಟೈಮ್ ನೋಡಿ, ಸೆಕೆಂಡ್ ರೌಂಡಿಗೆ ಜಾಸ್ತಿ ಟೈಮೇ ಕೊಡಲಿಲ್ಲ. 30 ಆದಮೇಲೆ ಆಯಿತು, 1, 2, 3 ಒಳಗಡೆ 3-4 ಡೇಸ್ ಒಳಗಡೆ ಕಂಪ್ಲೀಟ್ಲಿ 3 ಡೇಸ್ ಒಳಗಡೆ ಎಲ್ಲ ಪ್ರಾಸೆಸ್ಸನ್ನು ಮುಗಿಸ್ತಾ ಇದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಥರ್ಡ್ ರೌಂಡನ್ನು ತುಂಬ ಫಾಸ್ಟಾಗಿ ಮಾಡ್ತಾರೆ, ಆಯಿತಾ. ಸೊ ಯಾರ್ಯಾರು ಥರ್ಡ್ ರೌಂಡಿಗೆ ಹೋಗಬೇಕು ಅಂದ್ಕೊಂಡಿದ್ದೀರೋ ಹೋಗ್ಬೋದು, ಆಯಿತಾ. 15th 17th ಒಳಗಡೆ ಸ್ಟಾರ್ಟ್ ಮಾಡ್ಬೋದು. ನನ್ನ ಪ್ರಕಾರ 17th ಒಳಗಡೆ ಥರ್ಡ್ ರೌಂಡು ಕೂಡ ಕಂಪ್ಲೀಟ್ ಆಗೋ ಚಾನ್ಸಸ್ ವೆರಿ ಹೈ ಇದೆ. ಓಕೆ, ಯಾಕಂದರೆ ಇದು ನೋಡಿ 3 ಡೇಸ್ ಟೈಮ್ ಮಾತ್ರ ಕೊಡೋದು ನಿಮಗೆ ಚಾಯ್ಸಸ್ಸಿಗೆ, ಫೀಸ್ ಪೇಮೆಂಟಿಗೆ, ರಿಪೋರ್ಟಿಂಗಿಗೆ ಎಲ್ಲದನ್ನು ಸೇರಿ. ಆ್ಯಂಡ್ ಚಾಯ್ಸ್ 3 ಮಾಡಿದವ್ರಿಗೆ ನೆನ್ಪಿಟ್ಕೊಳ್ಳಿ, 10,000 ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಮಾಡಲೇಬೇಕು, ಕಂಪಲ್ಸರಿ. ಇಲ್ಲದೇ ಇದ್ದರೆ ನೆಕ್ಸ್ಟ್ ರೌಂಡಿಗೆ ತಗೊಂಡು ಹೋಗೋದಿಲ್ಲ ನಿಮ್ಮನ್ನು. ಚಾಯ್ಸ್ 2 ಮಾಡಿದವರು ಫೀಸ್ ಪೇಮೆಂಟ್ ಮಾಡಬೇಕು, ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡೋ ಅಗತ್ಯ ಇಲ್ಲ. ಚಾಯ್ಸ್ 2 ಆಯ್ಕೆ ಮಾಡಿಕೊಂಡವರು ಶುಲ್ಕ ಪಾವತಿ ಮಾಡಲೇಬೇಕು. ವೆರಿ ಇಂಪಾರ್ಟೆಂಟ್. ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಡೌನ್ಲೋಡ್ ಮಾಡಲಿಕ್ಕಿಲ್ಲ, ಜಸ್ಟ್ ಶುಲ್ಕ ಪಾವತಿ ಮಾಡ್ಕೊಳ್ಳೋದು, ಆಯಿತಾ, ಸರಿನಾ. ಇದಾದಮೇಲೆ ಮತ್ತೆ ನಿಮಗೆ ಏನು ಹೇಳ್ತಾರೆ, ಶುಲ್ಕ ಪಾವತಿ ಆದಮೇಲೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಅಲ್ಲಿಂದ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಲಾಗಿನ್ ಆಗಿ ಚೆಕ್ ಮಾಡಿ, ವೆರಿಫಿಕೇಷನ್ ಸ್ಲಿಪ್ ಇದ್ದರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ಬಟ್ ಚಾಯ್ಸ್ 1 ಆದವರು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು, ಕಾಲೇಜಿಗೆ ಹೋಗಬೇಕು, ರಿಪೋರ್ಟ್ ಮಾಡಬೇಕು. ಓಕೆ, ಇದಿಷ್ಟು ಈ ರೌಂಡ್ ಇದಾಗಿರುತ್ತೆ. ಆದಷ್ಟು ಬೇಗ ಮಾಡಿಕೊಳ್ಳಿ. ದಯವಿಟ್ಟು ಟೈಮನ್ನು ವೇಸ್ಟ್ ಮಾಡಬೇಡಿ. ಟೈಮ್ ಇಲ್ಲ, 3 ಡೇಸ್ ಇರೋದು, ಲಾಸ್ಟ್ ಡೇಟ್ವರೆಗೆ ಕಾಯಬೇಡಿ. ಆದಷ್ಟು ಬೇಗ ಫೀಸ್ ಪೇಮೆಂಟ್ ಮಾಡಿ ಅಡ್ಮಿಷನ್ ಆಗಿ. ಓಕೆ, ಇದಿಷ್ಟು ಈ ವಿಡಿಯೋದಾಗಿರುತ್ತೆ ಸ್ಟೂಡೆಂಟ್ಸು. ಸಾರಿ,
ಇದಿಷ್ಟು ಈ ವಿಡಿಯೋದಾಗಿರುತ್ತೆ. ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ, ಹೇಗೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಹೋಗುವಾಗ ನಿಮಗೆ ಎಗ್ರಿ ಅಂತ ಕೇಳಲಿಕ್ಕೆ ಹೇಳ್ತು, ಟಿಕ್ ಮಾಡಲಿಕ್ಕೆ ಹೇಳ್ತು ನೋಡಿ ಚೆಕ್ ಬಾಕ್ಸನ್ನು, ಅದೇ ರೀತಿ ಕೇಳುತ್ತೆ. ನೀವು ಥರ್ಡ್ ರೌಂಡಿಗೆ ಹೋಗ್ತೀರಾ, ಅಲ್ಲಿ ಕೂಡ ಬೇಕಾದ ಕಾಲೇಜನ್ನು ಇಟ್ಕೊಳ್ಬೋದು, ಬೇಡದೇ ಇರೋದನ್ನು ಡಿಲೀಟ್ ಮಾಡ್ಬೋದು. ಬೈ ಡಿಫಾಲ್ಟ್ ಥರ್ಡ್ ರೌಂಡಿಗೆ ಹೋಗ್ತೀರಿ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವರು. ಸರಿನಾ? ಓಕೆ, ಇದಿಷ್ಟು ಈ ರೌಂಡಿದ್ದಾಗಿರುತ್ತೆ. ಅವರು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇಂಪ್ಲಿಕೇಶನನ್ನು ಸಪ್ರೇಟಾಗಿ PDF ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋವನ್ನು ನೋಡಿ, ಟಿಲ್ ದ ಎಂಡ್ ನೋಡಿ, ಪರ್ಫೆಕ್ಟಾಗಿ ನೋಡಿ, ಆಯಿತಾ? ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.